ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇವತ್ತು ಒಂದು ಒಳ್ಳೆ ಕ್ಯೂಟ್ ಆದ ನೋ ಮೇಕಪ್ ಲುಕ್ಕನ್ನು ಟ್ರೈ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ಇದೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ವಿಡಿಯೋನ ಎಂಡ್ವರೆಗೆ ನೋಡಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಈ ಮೇಕಪ್ ಲುಕ್. ಆ್ಯಂಡ್ ನಾನು ಕ್ಲೆನ್ಸಿಂಗ್ ಎಲ್ಲ ಲಾಸ್ಟ್ ವೀಡಿಯೋದಲ್ಲಿ ಮಾಡಿರೋದು ತೋರಿಸಿದ್ದೀನಿ. ಸೊ ನೀವು ಇನ್ನೂ ಯಾರು ನೋಡಿಲ್ಲ ಅಂತಂದರೆ ಈ ಕ್ಲೆನ್ಸಿಂಗ್ ಮೆಥಡ್, ಫೇಶಿಯಲ್ ಮೆಥಡನ್ನು ನೀವು ನೋಡ್ಬೋದು. ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನಾನು ಈ ಮೇಕಪ್ ಲುಕ್ಕನ್ನು ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೆ ಅಷ್ಟೇ ಅಲ್ಲ, ಆಫೀಸ್ಗೆ ಹೋಗೋವ್ರಿಗೂ ಕೂಡ ಅಥವಾ ಮನೆಯಲ್ಲಿ ಯಾವುದೋ ಸಣ್ಣ ಪುಟ್ಟ ಪಾರ್ಟಿಗೆ ಹೋಗೋವ್ರಿಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಈ ಮೇಕಪ್ ಲುಕ್ಕು. ಸೊ ನಾನು ನೋ ಮೇಕಪ್ ಲುಕ್ ಅಂದರೆ ತುಂಬ ಜನಕ್ಕೆ ಮೇಕಪ್ ಮಾಡ್ಕೋಬೇಕು ಅಂತ ಇರುತ್ತೆ, ಆದರೆ ತುಂಬ ಕೀಕಿಯಾದ ಹೆವಿಯಾದ ಮೇಕಪ್ ಬೇಡ ಅಂಥವ್ರಿಗೋಸ್ಕರ ಈ ಮೇಕಪ್ ಲುಕ್ಕನ್ನು ಕ್ರಿಯೇಟ್ ಮಾಡ್ತಿದ್ದೀನಿ. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ವಿಡಿಯೋನ ಮಾತ್ರ ಎಂಡ್ವರೆಗೂ ನೋಡಿ, ನಿಮಗೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ. ಇನ್ನೂ ಜಾಸ್ತಿ ಮಾತಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಫೇಸ್ ವಾಶ್ ಮಾಡಿಕೊಂಡು ನಾನು ಈ ಪ್ಲಮ್ ಸಿರಮ್ನ ಯೂಸ್ ಮಾಡ್ತಿದ್ದೀನಿ. ಇದು ಈ ನಡುವೆ ಯೂಸ್ ಮಾಡ್ತಿದ್ದೀನಿ. ಇದು ನನಗೆ ತುಂಬ ಇಷ್ಟ ಆಗ್ತಿದೆ. ನನ್ನ ಸ್ಕಿನ್ ತುಂಬ ಪ್ಲಂಬಿಯಾಗಿ ಕಾಣ್ತಾ ಇದೆ, ನನಗೆ ತುಂಬಾ ಇಷ್ಟ ಆಗ್ತಿದೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಬಯೋಟಿಕ್ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂಥರ BB ಕ್ರೀಮ್ ಇದ್ದಂಗೆ. ಆ್ಯಂಡ್ ನನ್ನ ಸ್ಕಿನ್ಗೆ ಪರ್ಫೆಕ್ಟ್ ಟೋನ್ ಇದು. ಆ್ಯಂಡ್ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಈ ಶೇಡ್ ಬಂದುಬಿಟ್ಟು. ಆ್ಯಂಡ್ ನಾನು ಸ್ವಲ್ಪನೇ ಹಚ್ತಾ ಇದ್ದೀನಿ, ಬಿಕಾಸ್ ಜಾಸ್ತಿ ಹಚ್ಚಿದ್ರೆ ಮೇಕಪ್ ಹಚ್ಚಿದವ್ರ ಥರ ಕಾಣುತ್ತೆ. ಹಾಗಾಗಿ ಲೈಟಾಗಿ ನಾನು ಇದನ್ನು ಅಪ್ಲೈ ಮಾಡಿಬಿಟ್ಟು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ಸ್ಕಿನ್ಗೆ, ಆವಾಗಲೇ ನಮಗೆ ಈವೆನ್ ಟೋನ್ ಕಾಣುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಐಬ್ರೋ ಕಲರ್ ಮಾಡ್ತಾ ಇದ್ದೀನಿ. ಐಬ್ರೋ ಕಲರ್ ಕೂಡ ನಾನು ಲಾಸ್ಟ್ ಟೈಮ್ ನಾನು ವೀಡಿಯೋದಲ್ಲಿ ತೋರಿಸಿದ್ದೆ. ಇದು ಕೂಡ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ನನಗೆ ಪ್ಯಾಲೆಟ್ ಸಿಕ್ಕಿದೆ. ಇದರಲ್ಲಿ 3 ಶೇಡ್ಸ್ ಇರುತ್ತೆ. ನಾನು ಯಾವಾಗಲೂ ಯೂಸ್ ಮಾಡೋದು ಬ್ಲ್ಯಾಕ್ ಶೇಡು, ಬಿಕಾಸ್ ನನಗೆ ಬ್ಲ್ಯಾಕ್ ಶೇಡೇ ಸೂಟ್ ಆಗುತ್ತೆ. ಡ್ಯಾಸ್ಲರ್ ಐಟೆಕ್ಸ್ ಡ್ಯಾಸ್ಲರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಐಲೈನರು. ಸೊ ಜಸ್ಟ್ ಸಿಂಪಲ್ ಲೈನ್ ಮಾಡ್ಕೊಳ್ಳೋಣಂತೆ ಐಲೈನರ್ಗೆ. ಬೋದು ನಾನು ಸಿಂಪಲ್ಲಾಗಿ ಜಸ್ಟ್ ಒಂದು ಲೈನ್ ಹಾಕಿದ್ದೀನಿ ಅಷ್ಟೇ. ಜಾಸ್ತಿ ಹೆವಿ ವಿಂಗ್ಸ್ ಆಗಿರ್ಬೋದು ಅದೇನು ಮಾಡಿಲ್ಲ. ನೀವು ನೋಡ್ತಿರ್ಬೋದು ವಿಂಗ್ಸ್ ಎಲ್ಲ ಮಾಡಿಲ್ಲ. ನಾನು ಈಗ ಮಸ್ಕರನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಮಸ್ಕರ ಬಂದುಬಿಟ್ಟು ಬ್ಲೂ ಹೆವೆನ್ ಮಸ್ಕರ ತೊಗೊಂಡಿದ್ದೀನಿ. ನನ್ನ ಹತ್ರ 2-3 ಟೈಪ್ಸ್ ಇದೆ. ಬ್ಲೂ ಹೆವೆನ್ ಇದೆ ಆ್ಯಂಡ್ ಐಟೆಕ್ಸ್ ಕೂಡ ಇದೆ. ಐಟೆಕ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ, ಬಟ್ ನಾನು ಇವತ್ತು ಬ್ಲೂ ಹೆವೆನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಏನಿಲ್ಲ, ಜಸ್ಟ್ ಲೈಕ್ ದ್ಯಾಟ್ ಅನ್ನೋ ಥರ ಮಸ್ಕರ ಯೂಸ್ ಮಾಡೋದ್ರಿಂದ ನಮಗೆ ಐಲಿಡ್ಸ್ ಎಲ್ಲ ದೊಡ್ಡದಾಗಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ಸೊ ಕೆಳಗಡೆ ಕೂಡ ಒಂದು ಸ್ವಲ್ಪ ಸೊ ನೋಡ್ತಿರ್ಬೋದು, ನಾನು ಚೀಕ್ ಟಿಂಟ್ ಆಗಿರ್ಬೋದು ಈ ಥರ ಏನೂ ಅಪ್ಲೈ ಮಾಡಿಲ್ಲ. ಲಿಪ್ಸ್ಟಿಕ್ ಒಂದೇ ಸ್ವಲ್ಪ ಡಾರ್ಕಾಗಿ ಅಪ್ಲೈ ಮಾಡಿದ್ದೀನಿ, ಬಿಕಾಸ್ ವೀಡಿಯೋದಲ್ಲಿ ಕಾಣೋಗೋಸ್ಕರ. ನಿಮ್ಗೆ ಬೇಕಿದ್ರೆ ಲೈಟಾದ ಲಿಪ್ಸ್ಟಿಕ್ ಕೂಡ ಯೂಸ್ ಮಾಡ್ಕೋಬೋದು. ಲಿಪ್ಸ್ಟಿಕ್ ಹಾಕಿದ ತಕ್ಷಣ ಹೆವಿ ಮೇಕಪ್ ಮಾಡಿದ್ದಾರೆ ಅಂತ ಅನಿಸೋಲ್ಲ. ಸೊ ನೋಡಿ ಎಷ್ಟು ಕ್ಯೂಟಾಗಿ ಸಿಂಪಲಾಗಿ ಮೇಕಪ್ ಲುಕ್ ಕ್ರಿಯೇಟ್ ಆಗಿದೆ ಅಂತ. ವಾವ್, ನನಗೆ ಈ ಮೇಕಪ್ ಲುಕ್ ಸಖತ್ ಇಷ್ಟ ಆಯಿತು. ಸಿಂಪಲ್ಲಾಗಿ ಹೆವಿ ಆಗಿಲ್ಲದೆ ತುಂಬ ಸಿಂಪಲ್ಲಾಗಿ ಬಂದಿದೆ ಮೇಕಪ್ ಲುಕ್ಕು. ತುಂಬಾ ಇಷ್ಟ ಆಯಿತು. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತಲೇ ತಿಳ್ಕೊತೀನಿ. ಇಫ್ ಇನ್ ಕೇಸ್ ನಿಮ್ಗೆ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ವ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಆ್ಯಂಡ್ ವಿಡಿಯೋ ಹೇಗಿದೆ ಏನು ಅಂತ ಕಮೆಂಟಲ್ಲಿ ತಪ್ಪದೆ ಹೇಳಬೇಕು. ಆ್ಯಂಡ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್, ಬಾಯ್.